ನಮಸ್ಕಾರ ಬಂಧುಗಳೇ, ಜನಗಣತಿ 2027ಕ್ಕೆ ಸಂಬಂಧಪಟ್ಟಂತೆ ನೀವು ಮ್ಯಾಪ್ ಅನ್ನ ಮಾಡಿದ ನಂತರ ಹೇಗೆ ಜನಗಣತಿಯನ್ನ ಪ್ರಪ್ರಥಮ ಬಾರಿಗೆ ಆರಂಭಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯುವ. ಬಂಧುಗಳೇ, ಕಟ್ಟಡಗಳನ್ನ ಗುರುತಿಸಿರ್ತೀರಾ, ಕಟ್ಟಡದಲ್ಲಿರುವ ಜನಗಣತಿ ಮನೆಗಳನ್ನು ಸಹಿತ ನೀವು ಐಡೆಂಟಿಫೈ ಮಾಡಿರ್ತೀರಾ. ಇಲ್ಲೊಂದು ಉದಾಹರಣೆ ಇದೆ. ಕಟ್ಟಡ 1 ವೆರಿ ಫಸ್ಟ್ ಕಟ್ಟಡ ನಿಮಗೆ ಸಪೋಸ್ ಹೀಗೆ ಸಿಕ್ಕಿದ್ರೆ, ಒಂದು ಕಟ್ಟಡದಲ್ಲಿ ಎಷ್ಟು 3 ಜನಗಣತಿ ಮನೆಗಳಿವೆ ಅನ್ನೋದಾದ್ರೆ ನೀವು ಆಪ್ ಮುಖಾಂತರ ಹೇಗೆ ಇದನ್ನ 3 ಮನೆಗಳನ್ನ ಜನಗಣತಿ ಮಾಡಬೇಕು. ಬಂಧುಗಳೇ, ಇಲ್ಲಿ ನೀವು ಆಪ್ ಲಾಗಿನ್ ಆದಾಗ ನಿಮಗೆ ಹೊಸ ಮನೆ ಪಟ್ಟಿ ಆರಂಭಿಸಿ ಅನ್ನೋ ವಿಂಡೋ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಮಾಹಿತಿ, ಈ ಒಂದು ವಿಂಡೋ ಓಪನ್ ಆಗುತ್ತೆ. ವೆರಿ ಫಸ್ಟ್ ಟೈಮ್ ಓಪನ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಾಲಿನ ಸಂಖ್ಯೆ ಇದು ಆಟೋ ಜನರೇಟ್ ಆಗ್ತಾ ಇರುತ್ತೆ. ಸೊ ವೆರಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಿಮಗೆ ಸಾಲಿನ ಸಂಖ್ಯೆ ಅನ್ನೋದು 001 ಅಂತ ಶುರು ಆಗುತ್ತೆ. 001 3 ಡಿಜಿಟ್ ನಂಬರ್ ಸ್ಟಾರ್ಟ್ ಆಗುತ್ತೆ. 001 ಈ ಸಾಲಿನ ಸಂಖ್ಯೆ ನಿರಂತರವಾಗಿ ಹೋಗ್ತಾ ಐತೆ. ನೀವು ಸರಿ ಪ್ರಯತ್ನ ಆಗಿರ್ಬೋದು ಅಥವಾ ವಿಫಲ ಪ್ರಯತ್ನ ಆಗಿರ್ಬೋದು, ಈ ನಂಬರ್ ಹಾಗೆ ಮುಂದುವರಿತಾನೆ ಇರುತ್ತೆ. ಇವಾಗ ನೀವು CN1 ಕಟ್ಟಡವನ್ನ ಗಣತಿ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಇಲ್ಲಿ ಕಟ್ಟಡ ಸಂಖ್ಯೆ ಜಾಗದಲ್ಲಿ ನೀವು ಮ್ಯಾನ್ಯುವಲ್ ಆಗಿ ನಂಬರ್ ಕೊಡಬೇಕಾಗತ್ತೆ. ಇದು ಒಂದು ಮಾತ್ರ ನೀವು ಮ್ಯಾನ್ಯುವಲ್ ಆಗಿ ನಂಬರ್ ಕೊಡ್ತೀರಾ. ಇದು CN1 ಅಂತ, ಕಟ್ಟಡದ ಸಂಖ್ಯೆ ಜಾಗದಲ್ಲಿ CN1 ಅಂತ ನಮೂದು ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಗಮನಿಸ್ಬೇಕು ನೀವು, ಇಲ್ಲಿ ಪುನರಾವರ್ತಿಸಿ ಅನ್ನೋದು ಡಿಆಕ್ಟಿವೇಟ್ ಆಗಿದೆ, ಆಕ್ಟಿವ್ ಇಲ್ಲ. ಇನ್ನೊಂದು ಪುನರಾವರ್ತನೆ ಇದೆ, ಇಲ್ಲೊಂದು ಹೊಸದು ಇದೆ. ಇಲ್ಲಿ ಪುನರಾವರ್ತಿಸಿ ಅನ್ನೋದು ಡಿಆಕ್ಟಿವೇಟ್ ಆಗಿದೆ. ನೀವು ವೆರಿ ಫಸ್ಟ್ ಟೈಮ್ ಮಾಡುವಾಗ ಇವೆರಡು ಡಿಆಕ್ಟಿವೇಟ್ ಆಗಿರುತ್ತೆ, ಅಂದ್ರೆ ಪುನರಾವರ್ತನೆ ಮಾಡಲಿಕ್ಕೆ ಯಾವ ಡಾಟಾ ಅದರಲ್ಲಿ ಇಲ್ಲ. ನೆಕ್ಸ್ಟ್ ಇದು ಆಕ್ಟಿವ್ ಆಗ್ತವೆ. ಸೊ ಮೊದಲನೇ CN1 ವೆರಿ ಫಸ್ಟ್ ಮಾಡ್ತಾ ಇದ್ರ, ಇದರಲ್ಲಿ ಒಂದು ಮನೆ, ಆವಾಗ ಇದು ಹೊಸದು ಅನ್ನೋದು ಆಕ್ಟಿವ್ ಇರುತ್ತೆ. ಸೊ ಹೊಸದನ್ನ ನೀವು ಕ್ಲಿಕ್ ಮಾಡಿ. ಹೊಸದನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಮುಂದೆ ಅಥವಾ ಮುಂದಿನ ಅಂತ ಇದೆ, ಇದು ಮುಂದಿನ ಅಂತ ಕ್ಲಿಕ್ ಮಾಡಿ ನಿಮ್ಮ ಕಾರ್ಯಾಚರಣೆಯನ್ನ, ಮನೆ ಪಟ್ಟೆ ಕಾರ್ಯಾಚರಣೆಯನ್ನ ಮುಂದುವರಿಸಿ ಇದನ್ನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಆದ್ಮೇಲೆ ಇದೇ ಕಟ್ಟಡದಲ್ಲಿ ಎರಡನೇ ಮನೆಯನ್ನ, ಅಂದ್ರೆ ಎರಡನೇ ಜನಗಣತಿ ಮನೆಯನ್ನ ಗಣತಿ ಮಾಡ್ಬೇಕು ನಾವು. ಆವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಈ ಪುನರಾವರ್ತನೆ ಇದು ಆಕ್ಟಿವ್ ಆಗಿಬಿಡುತ್ತೆ. ಆವಾಗ ಇದು ಆಕ್ಟಿವ್ ಆಗುತ್ತೆ, ಈ ಪುನರಾವರ್ತನೆ ಆಕ್ಟಿವ್ ಆಗುತ್ತೆ. ಆವಾಗ ನೀವು CN1 ಕೊಟ್ಟು ಪುನರಾವರ್ತನೆ ಅಂತ ಬರೀರಿ. ಇಲ್ಲ ಅಂದ್ರೆ ಸಿಂಪ್ಲಿ ಪುನರಾವರ್ತನೆ ಅನ್ನೋದನ್ನ ಇದನ್ನ ಕ್ಲಿಕ್ ಮಾಡಿದ್ರೆ, ನೀವು ಈ ಪುನರಾವರ್ತಿಸಿ ಅನ್ನೋದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ನಂಬರ್ CN1 ಅನ್ನೋದು ಇರದೇ ಹೋದ್ರು ಸಹಿತ ಅದು CN1 ಅಂತ ಬಂದು ಕುತ್ಕೊಳ್ಳುತ್ತೆ. ಯಾವಾಗಿದು ಅಂದ್ರೆ ರೀಸೆಂಟ್ ಆಗಿ ಯಾವ್ದು ಮಾಡಿರ್ತೀರ, ವೆರಿ ರೀಸೆಂಟ್ ಆಗಿ ಯಾವ್ದು ಮಾಡಿರ್ತೀರ ಅದು ಪುನರಾವರ್ತನೆ ಆಗುತ್ತೆ ಇಲ್ಲಿ. ಸೊ ಇವಾಗ ಪುನರಾವರ್ತನೆ ಅಂತ ಮಾಡಿಬಿಟ್ಟು ಇಲ್ಲಿ ಯಾವುದು ಹೊಸದು ಗಿಸದು ಏನು ಮಾಡಂಗಿಲ್ಲ, ಈ ಪುನರಾವರ್ತನೆಯನ್ನು ನೀವು ಮಾಡಂಗಿಲ್ಲ, ಇದು ಆಕ್ಟಿವ್ ಇರುತ್ತೆ. ಈ ಪುನರಾವರ್ತನೆಯನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದರ ಅರ್ಥ ಕೆಳಗಿನ ಮನೆಯಲ್ಲಿ 2 ಜನಗಣತಿ ಮನೆ ಕುಟುಂಬಗಳಿವೆ ಅಂತ. ಅಂದ್ರೆ ಈ ಮನೆಯಲ್ಲಿನೇ 2 ಜನ ಸೆಪರೇಟ್ ಆಗಿ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ದಾರೆ. 2 ಸೆಪರೇಟ್ ಜನಗಣತಿ ಅಂದ್ರೆ ಕುಟುಂಬಗಳು ಅಂತ ಕೌಂಟ್ ಆಗುತ್ತೆ. ಅದಕ್ಕೆ ಈ ಪುನರಾವರ್ತನೆಯನ್ನ ನೀವು ಕ್ಲಿಕ್ ಮಾಡಬಾರ್ದು. ಈಗ ನೀವು ಮೇಲ್ಗಡೆ ಮನೆಯಲ್ಲಿ ಸೆಪರೇಟ್ ಆಗಿ ಜನಗಣತಿಗೊಳಪಡಿಸಿದ್ರ, ಅದಕ್ಕೆ ಇದನ್ನ ಮಾಡದೆ ಕೇವಲ ಈ ಮೇಲ್ಗಡೆ ಪುನರಾವರ್ತನೆಯನ್ನ ಕ್ಲಿಕ್ ಮಾಡಿ ಮುಂದುವರಿಬೇಕು. ಅದೇ ತರ ಇದನ್ನ ಕಂಪ್ಲೀಟ್ ಮಾಡಿದ ನಂತರ, ಈ ಮನೆಯನ್ನ ಕಂಪ್ಲೀಟ್ ಮಾಡಿದ ನಂತರ ನೀವು ಈ ಮನೆಯನ್ನು ಮಾಡ್ಬೇಕಾಗತ್ತೆ. ಅವಾಗ ಏನ್ ಮಾಡ್ಬೇಕಂತಂದ್ರೆ ಮತ್ತೆ ಪುನರಾವರ್ತನೆ ಮಾಡಿ, ಈ ಮೇಲ್ಗಡೆ ಪುನರಾವರ್ತನೆ ಮಾಡಿ, ಇದು CN1 ಅಂತಾನೆ ಬರುತ್ತೆ. ಆಮೇಲೆ ಮತ್ತೆ ಮುಂದುವರೆದು ನಿಮ್ಮ ಗಣತಿ ಕಾರ್ಯಗಳನ್ನ ಮುಂದುವರೆಸಿ. ಗೊತ್ತಾಯ್ತಲ್ವಾ ಬಂಧುಗಳೇ? ನಿಮ್ಮ ಡೌಟ್ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ನನ್ನದೊಂದು ಪ್ರಶ್ನೆ, ಇದಕ್ಕೆ ನೀವು ಉತ್ತರವನ್ನ
ತಿಳಿಸಿ. ಸಪೋಸ್ ಮೇಲ್ಗಡೆ ಮನೆಯಲ್ಲಿ ಮೂರನೇ ಕಟ್ಟಡದಲ್ಲಿ ಅಂದ್ರೆ ಮೂರನೇ ಜನಗಣತಿ ಮನೆಯಲ್ಲಿ ಸಪೋಸ್ ಒಂದೇ ಮನೆ ಇದೆ, ಆದ್ರೆ 2 ಜನ ಸೆಪರೇಟ್ ಆಗಿ ಅಲ್ಲಿ ಅದೇ ಮನೆಯಲ್ಲಿ 2 ಅಡಿಗೆ ಮಾಡಿ ಅಂದ್ರೆ ಒಲೆ ಹೂಡಿ ಬೇರೆ ಬೇರೆ ಒಳಗಡೆ ಇದ್ದಾರೆ. ಅಂದ್ರೆ 2 ಬೇರೆ ಬೇರೆ ಕುಟುಂಬಗಳು ಒಂದೇ ಜನಗಣತಿ ಮನೆಯಲ್ಲಿದ್ದು ಸೆಪರೇಟ್ ಆಗಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನೀವು ಹೇಗೆ ಇಲ್ಲಿ ನಂಬರ್ ಅನ್ನ ಅಥವಾ ಯಾವುದನ್ನ ಪುನರಾವರ್ತನೆ ಬಳಸ್ತೀರಾ ಅನ್ನೋದನ್ನ ತಿಳಿಸಿ. ಆಯ್ತಲ್ವಾ? ನಿಮ್ಮ ಪ್ರಶ್ನೆಗೆ ನಾನು ಕಾಯ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದರ ಬಗ್ಗೆ ವಿಡಿಯೋ ಮಾಡೋಣ.